ವೀಕ್ಷಕರೇ, ನಾನು ಸುಜಾ ರಘುನಾಥ್. ವೆಲ್ಕಮ್ ಟು ಮೈ ಚಾನಲ್ ಬ್ಲೂ ವೇವ್ಸ್ ಆಕ್ಯುಪ್ರೆಷರ್ ಅಂಡ್ ಆರಿಕ್ಯುಲರ್ ಸೆಂಟರ್ ಬ್ಯಾಂಗ್ಳೂರ್. ಇವತ್ತಿನ ಟಾಪಿಕ್ಕು ಕ್ಯಾಟರಾಕ್ಟ್. ಕಣ್ಣೊಳಗಡೆ ನ್ಯಾಚುರಲ್ ಲೆನ್ಸ್ ಇರುತ್ತೆ. ಈ ಲೆನ್ಸು ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಎಲ್ಲ ನಮ್ಮ ಮುಂದೆ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ. ಈಗ ಈ ಲೆನ್ಸು ಯಾವಾಗ ಕ್ಲೌಡಿ ಆಗುತ್ತೋ, ಆಮೇಲೆ ಈ ಬ್ಲ್ಯಾಕ್ ಕಲರ್ ಇದೆ ಅಲ್ವಾ ನಮ್ಮ ಕಣ್ಣ ಒಳಗಡೆ, ಅದ್ರ ಸುತ್ತಲೂ ಒಂಥರ ವೈಟ್ ಕಲರ್ ರೌಂಡ್ ಆಗಿ ಫಾರ್ಮ್ ಆಗುತ್ತೆ. ಇದನ್ನ ಕ್ಯಾಟರಾಕ್ಟ್ ಅಂತ ಕರಿತೀವಿ. ಈಗ ವೀಕ್ಷಕರೇ, ಈ ಕ್ಯಾಟರಾಕ್ಟ್ ಬಂದ್ರೆ ವಿಷನ್ನು ಒಂಥರ ಬ್ಲರ್ ಆಗುತ್ತೆ, ಸರಿ ಕಾಣಿಸೋದಿಲ್ಲ, ಓದೋದಕ್ಕಾಗೋದಿಲ್ಲ. ತುಂಬಾ ಜನಕ್ಕೆ ವೀಕ್ಷಕರೇ ಈ ಸನ್ಲೈಟ್ ಕೂಡ ಆಗೋದಿಲ್ಲ, ಏನೋ ಒಂಥರ ಇರಿಟೇಷನ್ ಆಗತ್ತೆ. ಆಮೇಲೆ ಇನ್ ಕೆಲವ್ರಿಗೆ ಈ ಸ್ಟ್ರೀಟ್ ಲೈಟ್, ರಾತ್ರಿಲಿ ಸ್ಟ್ರೀಟ್ ಲೈಟ್ ಹಾಕ್ತಾರಲ್ಲ, ಆ ಸ್ಟ್ರೀಟ್ ಲೈಟ್ ಕೂಡ ಅವ್ರಿಗೆ ತುಂಬಾ ಬ್ರೈಟ್ ಅನ್ಸುತ್ತೆ, ಏನೂ ಸರಿ ಕಾಣಿಸೋದಿಲ್ಲ. ಹಂಗಾಗಿ ತುಂಬಾ ಜನ ರಾತ್ರಿ ಡ್ರೈವಿಂಗ್ ನ ಅವಾಯ್ಡ್ ಮಾಡ್ತಾರೆ. ಇದಲ್ಲದೆ ಈ ಕ್ಯಾಟ್ರಾಕ್ಟ್ ಬಂದವ್ರಿಗೆ ಒಂದೊಂದ್ಸತಿ ಅವ್ರಿಗೆ ಡಬಲ್ ವಿಷನ್ ಕಾಣುತ್ತೆ, ಅಂದ್ರೆ ಏನಾದ್ರು ಒಂದು ವಸ್ತು ಡಬಲ್ ಆಗಿ ಕಾಣುತ್ತೆ. ಇನ್ ಕೆಲವ್ರಿಗೆ ಬ್ರೈಟ್ ಕಲರ್ಸ್ ಇರೋದು ಕೂಡ ಫೇಡೆಡ್ ಆಗಿ ಕಾಣುತ್ತೆ, ಏಕೆಂದ್ರೆ ವಿಷನ್ ಕ್ಲಿಯರ್ ಇರೋದಿಲ್ಲ ಅಲ್ವಾ, ಹಂಗಾಗಿ ಅವ್ರಿಗೆ ಏನೋ ಒಂಥರ ಫೇಡ್ ಆಗಿ ಕಾಣಿಸುತ್ತೆ. ಇದಲ್ಲದೆ ವೀಕ್ಷಕರೇ, ಯಾರು ಈ ಸ್ಪೆಕ್ಟಿಕಲ್ಸ್ ಹಾಕೊಳ್ತಾರಲ್ಲ, ಸಪೋಸ್ 1 ಇಯರ್ ಒಳಗಡೆ ಅವ್ರಿಗೇನಾದ್ರೂ 2-3 ಟೈಮ್ಸ್ ನಂಬರ್ಸ್ ಚೇಂಜ್ ಆಗ್ತಿದ್ರೆ ದಯವಿಟ್ಟು ಒಂದ್ಸತಿ ತೋರಿಸ್ಕೊಳ್ಳಿ. ಯಾಕೆಂದ್ರೆ ಇದು ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಕ್ಯಾಟರಾಕ್ಟ್ ಕೂಡ ಇರ್ಬೋದು. ಈಗ ವೀಕ್ಷಕರೇ, ಈ ಕ್ಯಾಟ್ರಾಕ್ಟ್ ಮುಂಚೆ ನಾವು ವಯಸ್ಸಾದವರಲ್ಲಿ ಅಂದ್ರೆ 50 ಇಯರ್ಸ್ ಅಂಡ್ ಅಬವ್ ಅಲ್ಲಿ ಫಾರ್ಮ್ ಆಗ್ತಾ ಇತ್ತು. ಕೆಲವರು ಯಾರ್ಯಾರು ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೋ ಅವ್ರಿಗೂ ಕೂಡ ಬೇಗ ಕ್ಯಾಟರಾಕ್ಟ್ ಬರೋ ಸಾಧ್ಯತೆಗಳಿದೆ. ಇನ್ ಕೆಲವರು ಯಾರು ಯಾವ್ದಾದ್ರು ಒಂದು ಕಾಯಿಲೆಗೆ ಮೆಡಿಸಿನ್ಸ್ ತಗೊಳ್ತಾ ಇರ್ತಾರಲ್ವಾ, ಈ ಪ್ರೊಲಾಂಗ್ ಮೆಡಿಸಿನ್ಸ್ ಅಂದ್ರೆ ತುಂಬಾ ವರ್ಷದಿಂದ ಮೆಡಿಸಿನ್ಸ್ ತಗೊಂಡು ಕೂಡ ಈ ಮೆಡಿಸಿನ್ಸ್ ನ ಸೈಡ್ ಎಫೆಕ್ಟ್ಸ್ ಕೂಡ ಕ್ಯಾಟರಾಕ್ಟ್ ಫಾರ್ಮ್ ಆಗ್ತಾ ಇದೆ. ಈಗ ವೀಕ್ಷಕರೇ, ಇದಲ್ಲದೆ ಯಾರು ಸ್ಮೋಕಿಂಗು, ಆಲ್ಕೋಹಾಲ್ ಕುಡಿತಾರೋ ಅವರಂತೂ ತುಂಬಾ ರಿಸ್ಕ್ ಅಲ್ಲಿದ್ದಾರೆ ಈ ಕ್ಯಾಟರಾಕ್ಟ್ ಫಾರ್ಮೇಶನ್ಗೆ. ಈ ಕ್ಯಾಟರಾಕ್ಟ್ ವೀಕ್ಷಕರೇ 2 ಕಣ್ಗೂ ಬರ್ಬೋದು, ಇಲ್ಲಾಂದ್ರೆ ಫಸ್ಟ್ 1 ಕಣ್ಣಿಗೆ ಬಂದು ಆಮೇಲೆ ಸ್ವಲ್ಪ ದಿನ ಆಗಿದ ತಕ್ಷಣ ಇನ್ನೊಂದು ಕಣ್ಣಿಗೂ ಫಾರ್ಮ್ ಆಗ್ಬೋದು. ಈಗ ನಾವು ಆಕ್ಯುಪ್ರೆಷರ್ ಅಲ್ಲಿ ಸಿಂಗಲ್ ಪಾಯಿಂಟ್ ಕ್ಯಾಟರಾಕ್ಟ್ಗೆ ಎಲ್ಲಿದೆ ಅಂತ ನೋಡೋಣ. ಈ ಪಾಯಿಂಟ್ ವೀಕ್ಷಕರೇ, ನೀವು ಕ್ಯಾಟರಾಕ್ಟ್ ಬಂದಿರೋರು ಹಾಕೋಬಹುದು, ಮತ್ತೆ ಪ್ರಿವೆಂಟಿವ್ ಆಗಿ ಕೂಡ ಈ ಪಾಯಿಂಟ್ ನ ಯೂಸ್ ಮಾಡಬಹುದು. ಈ ಪಾಯಿಂಟ್ ನಮ್ಮ ತಮ್ಮೇಲಿದೆ. ಈಗ ನೋಡಿ, ಮೇಲಿಂದ ಈಗ ಮಧ್ಯ ಈ ತರ ಲೈನ್ ಹಾಕೊಂಡಾಗ ಮೇಲಿಂದ ಸ್ವಲ್ಪ ಕೆಳಗಡೆ ಬಂದ್ರೆ ಈ ಪಾಯಿಂಟ್ ಇದೆ. ಇದು 2 ಕೈಲೂ ಈ ಪಾಯಿಂಟ್ ಇದೆ. ಫಸ್ಟ್ ನಾವು ಈ ಪಾಯಿಂಟ್ ನ ಸ್ಟಿಮ್ಯುಲೇಟ್ ಮಾಡಿ ಪೇಪರ್ ಟೇಪ್ ಮೇಲೆ ಬಿಯಾಲ್ ಮ್ಯಾಗ್ನೆಟ್ ವೈಟ್ ಕಲರ್ ಪಾರ್ಟ್ ಸ್ಕಿನ್ ಟಚ್ ಆಗೋ ತರ ಹಾಕೋಬೇಕು. ಇದು ವೀಕ್ಷಕರೇ ಸುಮಾರು ನೀವು ಪ್ರತಿದಿನ 10ರಿಂದ 12 ಗಂಟೆ ಕಾಲ ಈ ಮ್ಯಾಗ್ನೆಟ್ಸ್ ನ ಹಾಕೊಳ್ತಾ ಇರಬೇಕು. ಈಗ ಯಾರ್ಯಾರು ಪ್ರಿವೆನ್ಷನ್ ಆಗಿ ಹಾಕೊಳ್ತಾ ಇದ್ದಾರೋ ಅವರು ಸ್ಟಾರ್ ಮ್ಯಾಗ್ನೆಟ್ಸ್ ನ ಯೂಸ್ ಮಾಡಬೇಕು. ವೀಕ್ಷಕರೇ, ನಿಮ್ಗೆಲ್ಲ ತಿಳಿದಿರೋ ಹಾಗೆ ಸ್ಟಾರ್ ಮ್ಯಾಗ್ನೆಟ್ಸ್ ನಾನು ತುಂಬಾ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಸ್ಟಾರ್ ಮ್ಯಾಗ್ನೆಟ್ಸ್ ಒಂದ್ ಕಡೆ ಬ್ಲ್ಯಾಕ್ ಇರುತ್ತೆ, ಇನ್ನೊಂದ್ ಕಡೆ ಸಿಲ್ವರ್ ಪಾಯಿಂಟೆಡ್ ಆಗಿರುತ್ತೆ. ಸೊ ಬ್ಲ್ಯಾಕ್ ಕಲರ್ ಪಾರ್ಟ್ ನಾವು ಪೇಪರ್ ಟೇಪ್ ಮೇಲೆ ಸ್ಟಿಕ್ ಮಾಡ್ತೀವಿ, ಮತ್ತೆ ಸಿಲ್ವರ್ ಕಲರ್ ಪಾಯಿಂಟೆಡ್ ಏನಿರುತ್ತೋ ಅದು ನಮ್ಮ ಪಾಯಿಂಟ್ ಮೇಲೆ ಹಾಕೋಬೇಕು. ಈಗ ನೀವು ಯಾರು ಪ್ರಿಕಾಷನರಿ ಆಗಿ ಹಾಕೊಳ್ತಾ ಇದ್ದಾರೋ ಅವರು ವೀಕ್ಷಕರೇ ದಿನ ಬಿಟ್ಟು ದಿನ ಹಾಕೋಬಹುದು ಈ ಪಾಯಿಂಟ್ ನ. ಆವಾಗ 1 ತಿಂಗಳು ಹಾಕೊಂಡು 1 ತಿಂಗಳು ಗ್ಯಾಪ್ ಕೊಡ್ಬೋದು, ಇಲ್ಲ ಅಂದ್ರೆ 15 ಡೇಸ್ ಹಾಕೊಂಡು 15 ಡೇಸ್ ಗ್ಯಾಪ್ ಬಿಡ್ಬೋದು. ಅವಾಗ ಪ್ರತಿ ತಿಂಗಳು ಹಾಕೊಳ್ತಾ ಇರಬೇಕು. ಸೊ ಈ ತರ ಕೂಡ ಪ್ರಿವೆಂಟಿವ್ ಆಗಿ ಈ ಪಾಯಿಂಟ್ ನ ಯೂಸ್ ಮಾಡಬಹುದು. ಈಗ ಯಾರಿಗೆ ಕ್ಯಾಟರಾಕ್ಟ್ ಬಂದಿದೆಯೋ ಅವರು ವೀಕ್ಷಕರೇ ಸ್ವಲ್ಪ ಲಾಂಗ್ ಡ್ಯೂರೇಷನ್ ಆಗುತ್ತೆ ಈ ಟ್ರೀಟ್ಮೆಂಟ್. ಇದು ನಿಮ್ಗೆ ವಿಷನ್ ಸ್ವಲ್ಪ ಕ್ಲಿಯರ್ ಆಗೋವರೆಗೂ ನೀವು ಈ ಪಾಯಿಂಟ್ ನ ಪ್ರತಿದಿನ ಹಾಕೊಳ್ತಾ ಇರ್ಬೋದು. ಇದಲ್ಲದೆ ವೀಕ್ಷಕರೇ, ನೀವು ನಿಮ್ಮ ಡಯಟ್ ಅಲ್ಲಿ ಈ ಬ್ರಾಕೊಲಿ, ಸ್ಪಿನಚ್ ಮತ್ತೆ ಎಗ್ ಯಾಕ್ ಇದೆ ಅಲ್ವಾ, ಅದು ತುಂಬಾ ತಗೊಳ್ತಾ ಇದ್ರೆ ನಿಮ್ ಕಣ್ಗೆ ಇದು ತುಂಬಾನೇ ಬೆನಿಫಿಟ್. ಇವತ್ತಿನ ವಿಡಿಯೋ ಇಷ್ಟೇ ವೀಕ್ಷಕರೇ. ಥ್ಯಾಂಕ್ ಯು.